ವಿಧಾನ ಪರಿಷತ್ ಸಭಾಪತಿ ಹೊರಟ್ಟಿ ಅವರು ಇದಕ್ಕೆ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಫ್ಎಸ್ಎಲ್ಗೆ ವಿಡಿಯೋ ತುಣುಕು ಕಳಿಸಬೇಕಾಗಿದೆ ಅಂತ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ ಬಸವರಾಜ್ ಹೊರಟ್ಟಿ ಅವರು. ನಮಗೆ ಮೂಲ ಏನಂದ್ರೆ ನಮ್ಮ ವಿಡಿಯೋ ಅಂದರೆ ನಮ್ಮ ವಿಧಾನ ಪರಿಷತ್ ವಿಡಿಯೋ ಆಡಿಯೋ ಮತ್ತು ನಮ್ಮ ಇವೆಲ್ಲ ರೆಕಾರ್ಡ್ ನಮ್ಮಲ್ಲಿದ್ದರೆ ಮಾತ್ರ ನಮ್ಗೆ ಅಥೆಂಟಿಕ್. ಹೊರಗೆ ಯಾರು ಕೊಟ್ಟರು, ಮೊಬೈಲ್ ಕೊಟ್ಟರು, ಮತ್ತೊಂದನ್ನು ಕೊಟ್ಟರು ಅಂದ್ರೆ ಅದನ್ನು FSL ಕೊಟ್ಟರೆ ಕಳಿಸ್ತೀವಿ. ಆ ರಿಪೋರ್ಟ್ ಏನ್ಬೋದು ಆ ರಿಪೋರ್ಟ್ ಮೇಲೆ ತೀರ್ಮಾನ ಮಾಡೋದು. ಅವನು ನಮಗೆ ಸಂಬಂಧ ಇಲ್ಲ ವಿಷಯ, ಅದರ ಪರಿಶೀಲನೆ ಮಾಡಬೇಕಾಯ್ತು. ಪರಿಶೀಲನೆ ಮಾಡ್ಬೇಕಾದ್ರೆ FSL ಕಳಿಸ್ಬೇಕು. FSL ರಿಪೋರ್ಟ್ ಏನು ಬರ್ತದೆ ಅದ್ರ ಮೇಲೆ ನಾವು ಅಂದರೆ ಅದೊಂದು ಕಂಪ್ಲೇಂಟ್ ಅಂತ ಹಿಂಗಾಗಿದೆ ಅಂತ ಕೊಡ್ತಾರೆ. ಇಲ್ಲಿ ರೆಕಾರ್ಡ್ ಆಗಿಲ್ಲ, ಆಗಿಲ್ಲ, ಯಾರೋ ಫೇಕ್ ಮಾಡ್ಕೊಂಡಾದ್ರು. ನಮಗೆ ಸಂಬಂಧ ಇರೋದು ನಮ್ಮಲ್ಲಿ ರೆಕಾರ್ಡ್ ಇದೆ. ನಮಗೆ ಮೂಲ ಏನಂದ್ರೆ ನಮ್ಮ ವಿಡಿಯೋ ಅಂದರೆ ನಮ್ಮ ವಿಧಾನ ಪರಿಷತ್ ವಿಡಿಯೋ ಆಡಿಯೋ ಮತ್ತು ನಮ್ಮ ಇವೆಲ್ಲ ರೆಕಾರ್ಡ್ ನಮ್ಮಲ್ಲಿದ್ದರೆ ಮಾತ್ರ ನಮ್ಗೆ ಅಥೆಂಟಿಕ್. ಹೊರಗೆ ಯಾರು ಕೊಟ್ಟರು, ಮೊಬೈಲ್ ಕೊಟ್ಟರು, ಮತ್ತೊಂದನ್ನು ಕೊಟ್ಟರು ಅಂದ್ರೆ ಅದನ್ನು FSL ಕೊಟ್ಟರೆ ಕಳಿಸ್ತೀವಿ. ಆ ರಿಪೋರ್ಟ್ ಏನ್ಬೋದು ಆ ರಿಪೋರ್ಟ್ ಮೇಲೆ ತೀರ್ಮಾನ ಮಾಡೋದು. ಅವನು ನಮಗೆ ಸಂಬಂಧ ಇಲ್ಲ ವಿಷಯ, ಅದರ ಪರಿಶೀಲನೆ ಮಾಡಬೇಕಾಯ್ತು. ಪರಿಶೀಲನೆ ಮಾಡ್ಬೇಕಾದ್ರೆ FSL ಕಳಿಸ್ಬೇಕು. FSL ರಿಪೋರ್ಟ್ ಏನು ಬರ್ತದೆ ಅದ್ರ ಮೇಲೆ ನಾವು ಅಂದರೆ ಅದೊಂದು ಕಂಪ್ಲೇಂಟ್ ಅಂತ ಹಿಂಗಾಗಿದೆ ಅಂತ ಕೊಡ್ತಾರೆ. ಇಲ್ಲಿ ರೆಕಾರ್ಡ್ ಆಗಿಲ್ಲ, ಆಗಿಲ್ಲ, ಯಾರೋ ಫೇಕ್ ಮಾಡ್ಕೊಂಡಾದ್ರು. ನಮಗೆ ಸಂಬಂಧ ಇರೋದು ನಮ್ಮಲ್ಲಿ ರೆಕಾರ್ಡ್ ಇದೆ. ನಮಗೆ ಮೂಲ ಏನಂದ್ರೆ ನಮ್ಮ ವಿಡಿಯೋ ಅಂದರೆ ನಮ್ಮ ವಿಧಾನ ಪರಿಷತ್ ವಿಡಿಯೋ ಆಡಿಯೋ ಮತ್ತು ನಮ್ಮ ಇವೆಲ್ಲ ರೆಕಾರ್ಡ್ ನಮ್ಮಲ್ಲಿದ್ದರೆ ಮಾತ್ರ ನಮ್ಗೆ ಅಥೆಂಟಿಕ್. ಹೊರಗೆ ಯಾರು ಕೊಟ್ಟರು, ಮೊಬೈಲ್ ಕೊಟ್ಟರು, ಮತ್ತೊಂದನ್ನು ಕೊಟ್ಟರು ಅಂದ್ರೆ. ಇನ್ನು ಇದೇ ಸಂದರ್ಭದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆಯ ಮೇಲೆ ಹೊರಟ್ಟಿ ಅವರು ಗರಂ ಆಗಿದ್ದಾರೆ. ರವಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗ ಪತ್ರ ಬರೆದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನನಗೆ ಪತ್ರ ಬರೆಯಲಿ ನೋಡೋಣ. ಮಹಿಳಾ ಆಯೋಗ ದೊಡ್ಡದೋ ಏನು ಸಭಾಪತಿ ಸ್ಥಾನ ದೊಡ್ಡದೋ? ಅವರು ನನಗೆ ಪತ್ರ ಬರೆದು ಸೂಚನೆ ಕೊಡೋದಕ್ಕೆ ಬರೋದಿಲ್ಲ. ಕೆಳಮನೆಯಲ್ಲಿ ದೂರಿನ ವಿಚಾರ ನನಗೆ ಗೊತ್ತಿಲ್ಲ, ಮೇಲ್ಮನೆಯಲ್ಲಿ ನನಗೆ ರವಿಕುಮಾರ್ ಮತ್ತು ಅರುಣ್ ಮನವಿಯನ್ನ ನೀಡಿದ್ದಾರೆ ಅಂತ ಹೇಳಿ ಬಸವರಾಜ್ ಹೊರಟ್ಟಿ ಅವರು ಹೇಳಿದ್ದಾರೆ. ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷರ ಮೇಲೆ ಗರಂ ಆಗಿದ್ದಾರೆ. ರವಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನನಗೆ ಪತ್ರ ಬರೀಲಿ ನೋಡೋಣ. ಮಹಿಳಾ ಆಯೋಗ ದೊಡ್ಡದೋ ಏನೋ ಸಭಾಪತಿ ಸ್ಥಾನ ದೊಡ್ಡದೋ? ಅವರು ನನಗೆ ಸೂಚನೆ ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಪತ್ರ ಬರೆದಿದ್ದಾರೆ ಅದು ಅವ್ರು ವೈಯಕ್ತಿಕ ರೀ. ಮಹಿಳಾ ಆಯೋಗ ಬರೀತಾರೆ, ಕೋರ್ಟಿಗೆ ಹೋಗ್ತಾರೆ, ಮತ್ತೊಂದು ಕಡೆ ಹೋಗ್ತಾರೆ. ಏನೋ ನಮ್ಗೆ ಏನು ಸಂಬಂಧ ಹೇಳೋದು? ನನಗೇನಂದ್ರೆ ನಮ್ಮ ಸದನದಲ್ಲಿ ಏನಾದರೂ ಘಟನೆಗಳಾಗಿದೆ, ನಮ್ಮ ಸದನ ರಿಸ್ಟ್ರಿಕ್ಟೆಡ್ ಟು ನಮ್ಮ ವಿಧಾನ ಪರಿಷತ್ತಿನ, ಅದು ನನ್ನ ಜವಾಬ್ದಾರಿ. ಪತ್ರ ಬರೀಲಿ ಅವ್ರಿಗೆ ನನಗೆ ಬರ್ದಾಗ ಹೇಳ್ತೀನಿ. ಅವರು ನನ್ನ ಕೇಳುವಂಥ ಅಧಿಕಾರ ಇಲ್ಲ ಅವ್ರಿಗೆ. ಮಹಿಳಾ ಆಯೋಗ ದೊಡ್ಡದು, ಸಭಾಪತಿ ದೊಡ್ಡದು, ಕೇಳೋ ಹಂಗೆ ಅವ್ರು ಕೇಳಿದ್ರೆ ತಪ್ಪದು, ಕೇಳೋಕೆ ಬರೋದಿಲ್ಲ, ಕೇಳಬಾರ್ದು. ಅವ್ರು ಬೇಕಾದ್ರೆ ನೋಟಿಸ್ ಕೊಟ್ಕೊಳ್ಳಿ, ಅವರು ನಮಗೆ ಸಂಬಂಧ ಇಲ್ಲ. ಈಗ ಮಹಿಳಾ ಆಯೋಗ ಕೂಡ ಪತ್ರ ಬರೆದಿದ್ದಾರೆ ಅಂತ. ಅದು ಅವ್ರು ವೈಯಕ್ತಿಕ ರೀ. ಮಹಿಳಾ ಆಯೋಗ ಬರೀತಾರೆ, ಕೋರ್ಟಿಗೆ ಹೋಗ್ತಾರೆ, ಮತ್ತೊಂದು ಕಡೆ ಹೋಗ್ತಾರೆ. ಏನೋ ನಮ್ಗೆ ಏನು ಸಂಬಂಧ ಹೇಳೋದು? ನನಗೇನಂದ್ರೆ ನಮ್ಮ ಸದನದಲ್ಲಿ ಏನಾದರೂ ಘಟನೆಗಳಾಗಿದೆ, ನಮ್ಮ ಸದನ ರಿಸ್ಟ್ರಿಕ್ಟೆಡ್ ಟು ನಮ್ಮ ವಿಧಾನ ಪರಿಷತ್ತಿನ. ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಂದ್ರಶೇಖರ್, ಹೇಳ್ತಾ ಇರೋದು ಅವರು ಹೊರಟ್ಟಿ ಅವರು, ನಮ್ಮ ಕೌನ್ಸಿಲ್ ಅಲ್ಲಿ ಯಾವ ರೀತಿಯ ವಿಡಿಯೋ ಆಡಿಯೋ ರೆಕಾರ್ಡ್ ಆಗಿರುತ್ತೋ ಅದು ಮಾತ್ರ ಅಥೆಂಟಿಕ್, ಬೇರೆ ನಮಗ್ ಸಂಬಂಧ ಇಲ್ಲ, ಅದು ಫೇಕ್ ಇರಬೇಕು ಅನ್ನುವಂತಹ ಮಾತನ್ನ ಸಭಾಪತಿ ಅವರು ಹೇಳ್ತಾ ಇದ್ದಾರೆ. ಮಹಿಳಾ ಆಯೋಗದ ಮೇಲೆ ಇದೇ ಸಂದರ್ಭದಲ್ಲಿ ಅಧ್ಯಕ್ಷರ ಮೇಲೆ ಗರಂ ಕೂಡ ಆದ್ರು. ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಸ್ಪೀಕರ್ ಸಾಹೇಬ್? ಶ್ರೀಪಾದ್ ಪಾಟೀಲ್, ಖಂಡಿತವಾಗ್ಲು ಇವತ್ತು ಬಸವರಾಜ್ ಹೊರಟ್ಟಿ ಅವರು ಒಂದಷ್ಟು ವಿಚಾರಗಳನ್ನ ಮಾಧ್ಯಮದ ಜೊತೆ ಹಂಚಿಕೊಂಡ್ರು. ಅದರಲ್ಲಿ ರಿಪಬ್ಲಿಕ್ ಕನ್ನಡ ಜೊತೆ ಒಂದಷ್ಟು ಮಾಹಿತಿಗಳನ್ನು ಕೂಡ ಹಂಚಿಕೊಂಡ್ರು. ಪ್ರಮುಖವಾಗಿ ಏನು ಸದನದಲ್ಲಿ ಆಗುವಂತ, ಅಂದ್ರೆ ಏನು ಸದನದಲ್ಲಿ ಸರ್ಕಾರದಿಂದ ನೇಮಕವಾಗಿರ್ತಕ್ಕಂಥ ಆಡಿಯೋ ವಿಡಿಯೋ ಇದೆ, ಅದರಲ್ಲಿ ದಾಖಲಾಗಿರುವಂತ ಮಾಹಿತಿಗಳು ಮಾತ್ರ ಅಧಿಕೃತ, ಇನ್ಯಾವುದೇ ಬಂದರೂ ಕೂಡ ಫೇಕ್ ಅನ್ನುವಂಥ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಬಸವರಾಜ್ ಹೊರಟ್ಟಿ ಅವರು ಹೇಳಿದ್ದಾರೆ. ಸೊ ಅಂದ್ರೆ ಮುಖ್ಯಮಂತ್ರಿಗಾಗಲೇ ಹೇಳಿದ್ರು ನಮ್ಮ ಹತ್ರ ಆಡಿಯೋ ಇದೆ, ವಿಡಿಯೋ ಇದೆ ಅನ್ನೋಂಥದ್ದು. ಅದು ಯಾವುದೇ ರೀತಿ ಆ ರೀತಿ ಇದ್ರೆ ಅದು ಖಂಡಿತವಾಗ್ಲೂ ಫೇಕ್ ಅನ್ನುವಂತ ರೀತಿಯಲ್ಲಿ ಬಸವರಾಜ್ ಹೊರಟ್ಟಿ ಅವರು ಬಹಳ ಸ್ಪಷ್ಟಪಡಿಸಿದ್ದಾರೆ. ಯಾಕಂದ್ರೆ ಸದನದಲ್ಲಿ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸದನದಲ್ಲಿ ದಾಖಲಾಗುತ್ತೆ, ಅದಕ್ಕಾಗಿ ಸ್ಟೆನೋಗಳು ಇರ್ತಾರೆ, ಜೊತೆಯಲ್ಲಿ ಆ ಲಿಂಕ್ ಅನ್ನು ಕೂಡ ಕೊಟ್ಟಿದ್ರು. ಅಂದ್ರೆ ಏನು ಅರ್ಜೆಂಟ್ ಮಾಡಿರ್ತಾರೆ, ಆ ಅರ್ಜೆಂಟ್ ಮಾಡಿದಂತ ಸಂದರ್ಭದಲ್ಲಿ ಈ ಘಟನೆ ಆಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ವಿಡಿಯೋ ದಾಖಲಾಗೋದಿಲ್ಲ, ಆಡಿಯೋ ಕೂಡ ದಾಖಲಾಗೋದಿಲ್ಲ, ಮತ್ತು ಯಾರು ಕೂಡ ನೋಟನ್ನು ಕೂಡ ಮಾಡ್ಕೊಳೋದಿಲ್ಲ. ಸೊ ಹಾಗಾಗಿ ಅದನ್ನೇ ಇರ್ತಕ್ಕಂಥ ವಿಡಿಯೋವನ್ನ ಪರಿಶೀಲನೆ ಮಾಡಿದ್ದೇವೆ. ಅದರಲ್ಲಿ
ಅದರಲ್ಲಿ ಯಾವುದೇ ರೀತಿಯಾದಂತಹ ಆ ರೀತಿಯ ಚರ್ಚೆಗಳಿಲ್ಲ. ಒಂದ್ ವೇಳೆ ಬೇರೆ ಏನಾದ್ರೂ ವಿಡಿಯೋಗಳು ಹರಿದಾಡ್ತಾ ಇದ್ರೆ ಅದೆಲ್ಲವೂ ಫೇಕ್ ಅನ್ನುವಂಥದ್ದು ಬಹಳ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕು. ಒಂದೇ ನಿಮಿಷ ಚಂದ್ರಶೇಖರ್, ಮತ್ತೆ ನಿಮ್ಮ ಸಂಪರ್ಕಕ್ಕೆ ಬರ್ತೀನಿ. ಈಗ ಸ್ವತಃ MLC ನಾಗರಾಜ್ ಯಾದವ್ ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಾಗರಾಜ್ ಯಾದವ್ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್. ಹೊರಟ್ಟಿ ಸಾಹೇಬ್ರು ಹೇಳ್ತಾ ಇರೋದು ವಿಡಿಯೋ ಫೇಕ್ ಇರಬೇಕು, ನಮ್ಮ ಕೌನ್ಸಿಲ್ ಅಲ್ಲಿ ಆಗಿರುವಂತ ವಿಡಿಯೋ ಮಾತ್ರ ಆಥೆಂಟಿಕ್ ಇರುತ್ತೆ, ಬೇರೆಯವರು ವಿಡಿಯೋ ಫೇಕ್ ಮಾಡ್ಕೊಂಡ್ರೆ ನಾವೇ ಮಾಡೋಣ ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತೀರಿ? ನೋಡಿ, ಸಭಾಪತಿಗಳು ಹೇಳ್ತಕ್ಕಂಥದ್ದು ಏನಂತಂದ್ರೆ ಅವ್ರ ಅಧಿಕೃತ ಇರೋ ವಿಚಾರಗಳನ್ನ ನೇರವಾಗಿ ತಗೊಂಡು ಅವ್ರ ಇನ್ವೆಸ್ಟಿಗೇಷನ್ ಆರ್ಡರ್ಗಳು ಮಾಡಬಹುದು ಅಥವಾ ತೀರ್ಮಾನಗಳು ಮಾಡಬಹುದು. ಥರ್ಡ್ ಪಾರ್ಟಿ ಅವರು ಏನಾದ್ರು ಮಾಡಿರ್ತಕ್ಕಂಥ ಈ ವಿಡಿಯೋಗಳಿದ್ರೆ ಅದನ್ನ ಫೋರೆನ್ಸಿಕ್ ಲ್ಯಾಬೊರೇಟರಿ ಕಳಿಸಬೇಕಾಗ್ತದೆ. ಅದು ಬಂದ ನಂತರ ಮಾತ್ರ ಅದನ್ನ ಒಪ್ಕೊಳ್ಳಿಕ್ಕೆ ಸಾಧ್ಯ. ಆ ದೃಷ್ಟಿಕೋನದಿಂದ ಅವ್ರು ಹೇಳಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅವ್ರು ಹೇಳಿದ್ದೆಲ್ಲ ಮಾಫ್ ಮಾಡಿದ್ರೆ ಮೀಡಿಯಾದವ್ರು ನೀವು ಆರ್ ಕನ್ನಡದವರು ತೋರಿಸಿದ್ರೆ ನೀವೆಲ್ಲ ಸುಳ್ಳು ಹೇಳ್ತಾ ಇದ್ರ ಲೆಕ್ಕನಾ? ಹಂಗ ಮಾಧ್ಯಮಗಳನ್ನ ಅಷ್ಟೊಂದು ರೀತಿಯಲ್ಲಿ ಚುಚ್ಚಾಗಿ ಹೇಳ್ಬಾರ್ದು ಅಂತಕ್ಕಂಥದ್ದು ನನ್ನ ಆಗ್ರಹ. ಎರಡನೇದು, ಈಗ ಆರ್ ಕನ್ನಡದವರೇ ತೋರಿಸಿರ್ತಾರೆ ಅಂತ ಇಟ್ಕೊಳ್ಳೋಣ. ಅದನ್ನ ನೇರವಾಗಿ ಸಭಾಪತಿಗಳು ಒಪ್ಕೊಳ್ಳಿಕ್ ಬರಲ್ಲ. ಅದನ್ನ ನಿಮಗೆ ಬರೆದು ನಿಮ್ಮ ಹತ್ರ ತಕೊಂಡು ಅದನ್ನ ಫೋರೆನ್ಸಿಕ್ ಲ್ಯಾಬೊರೇಟರಿಗೆ ಪೊಲೀಸ್ ಮೂಲಕ ಕಳಿಸ್ಬೇಕು. ಅಲ್ಲಿ ಏನಾದ್ರು ಅದು ಫೋರೆನ್ಸಿಕ್ ಲ್ಯಾಬ್ ಒಂದು ಆರ್ ಕನ್ನಡದಲ್ಲಿ ತೋರಿಸಿರ್ತಕ್ಕಂಥ ಧ್ವನಿ ಇರ್ತಕ್ಕಂಥದ್ದು ನಿಜ ಇದೆ, ಸತ್ಯ ಇದೆ, ಸಿಟಿ ರವಿ ಅವ್ರದ್ದು ಆಗಿದ್ರೆ ಅವರು ಕಾಗ್ನಿಷನ್ ತಗೊಳ್ತಾರೆ. ಇಲ್ಲವಾಗಿ ನನ್ನ ಹತ್ರ ಯಾವ್ದು ನಾನು ಕೇಳ್ಕೊಳಕ್ ಆಗ್ಲಿಲ್ಲ, ನಮ್ದೆಲ್ಲ ಬಂದಿತ್ತು, ಬೇರೆಯವ್ರು ತೋರಿಸಿದ್ರೆ ಅದು ಸತ್ಯ ಅಂತ ಹೆಂಗ್ ನಂಬೋದಾಗಂತ ಅದು ಅವರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ಹೇಳಿಕೆ ಕೇಳಿಬಾರ್ದು. ಅದು ಕಾಮನ್ ಆಗಿ ಮಾತಾಡ್ತಕ್ಕ ವಿಚಾರಗಳು. ಅವ್ರು ಹೇಳಿದ ತಕ್ಷಣ ದಟ್ ಇಸ್ ನಾಟ್ ದ ಫೈನಲ್ ಜಡ್ಜ್ಮೆಂಟ್ ಟು ಸೇ ದಟ್ ಆಡಿಯೋ ಬಂದಿರೋದೆಲ್ಲ ಸುಳ್ಳು ಅಂತ ಹೇಳ್ತಕ್ಕಂಥದ್ದು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ನಾನೇ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಇರೋದ್ರಿಂದ ಮನಸ್ಸಿನ ಸಾಕ್ಷಿ ಇರ್ಬೇಕಾದ್ರೆ ಬೇರೆ ಏನ್ ಬೇಕು ನಿಮ್ ಪ್ರೂಫು? ಐ ವಾಸ್ ದ ಪರ್ಸನ್ ಐ ವಿಟ್ನೆಸ್ ಟು ಇಟ್. ನೀವು ಎಲ್ಲ ಎಪಿಸೋಡ್ ತಗೊಂಡು ನೋಡಿ, ಎಲ್ಲ ಈವೆಂಟ್ಸ್ ನೋಡಿ. ಐ ವಾಸ್ ದೇರ್ ನೆಕ್ಸ್ಟ್ ಟು ಲಕ್ಷ್ಮೀ ಹೆಬ್ಬಾಳ್ಕರ್. ಸತ್ಯವನ್ನು ಪ್ರತಿಪಾದನೆ ಮಾಡೋಣ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರ ಆಗ್ಲಿ, ನಾಗರ ವಿಚಾರ ಆಗ್ಲಿ, ಕೌನ್ಸಿಲ್ನ ವಿಚಾರ ಅಲ್ಲ. ಈ ದೇಶದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಪರಂಪರೆ ಇರತಕ್ಕದ್ದು, ಹೆಣ್ಣು ಮಕ್ಕಳನ್ನ ಗೌರವ ಕೊಡ್ತಕ್ಕಂಥದ್ದು ಆ ಒಂದು ವಿರೋಧ ಪಕ್ಷದ ನಾಯಕರಿಗೆ ಇಲ್ಲ ಅಂತಕ್ಕಂಥದ್ದಾದ್ರೆ ಯಾವ ಕಲ್ಚರ್ ನಲ್ಲಿ ಇದೀವಿ ನಾವು ಅಂತ ಆಲೋಚನೆ ಮಾಡಬೇಕಾಗ್ತದೆ. ಇಟ್ ಇಸ್ ನಾಟ್ ಬಿಕಾಸ್ ಲಕ್ಷ್ಮೀ ಹೆಬ್ಬಾಳ್ಕರ್ as such. ಇದು ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ನಾರಿಗೆ ಕೊಡ್ತಕ್ಕಂಥ ಗೌರವ ಸರಿಯಾಗಿರ್ಬೇಕು ಅಂತಕ್ಕಂಥ ನಮ್ಮ ಆಗ್ರಹ ಆಗ್ತದೆ. ಅದನ್ನ ಎಲ್ಲವನ್ನೂ ಕೂಡ ಬೇರೆ ದೃಷ್ಟಿಕೋನ ನೋಡ್ತಕ್ಕಂಥದ್ದು, ರಾಜಕೀಯ ದೃಷ್ಟಿಕೋನ ನೋಡ್ತಕ್ಕಂಥದ್ದು, ಹೇಳಿದವ್ ನಾನು ಹೇಳಿಲ್ಲ, ಆ ತರ ಹೇಳಿಲ್ಲ ಅಂತ ಹೇಳ್ತಕ್ಕಂಥದ್ದು, ನಾನು ಫ್ರಸ್ಟ್ರೇಟ್ ಅಂತ ಹೇಳಿದೆ, ಅವ್ರು ಪ್ರಾಸ್ಟಿಟ್ಯೂಟ್ ಅಂತ ತಿಳ್ಕೊಂಡ್ರು ಅಂತ ಹೇಳ್ತಕ್ಕಂಥದ್ದು ರಾಂಗ್. ಯಾಕೆ ಫ್ರಸ್ಟ್ರೇಟ್ ಆಗ್ತಾರೆ ಅವರು? ನೋಡೋಣ. ಏನಕ್ಕೆ ಫ್ರಸ್ಟ್ರೇಟ್ ಆಗ್ತಾರೆ ಅವರು? ಅವ್ರ ಮಂತ್ರಿ ಆಗಿದ್ದಾರೆ, ಸಂತೃಪ್ತಿ ಆಗಿದ್ದಾರೆ. ಫ್ರಸ್ಟ್ರೇಟ್ ಆಗಿರ್ಬೇಕಂದ್ರೆ ಸಿಟಿ ರವಿ. ಹೂ ಹ್ಯಾಸ್ ಟು ಬಿ ಫ್ರಸ್ಟ್ರೇಟೆಡ್? ಟೆಲ್ ಮಿ. ಫೈನ್. ನಾಗರಾಜ್ ಅವರು, ಈಗ ಸಭಾಪತಿಗಳು ಹೇಳಿದ ವಿಚಾರಕ್ಕೆ ತಮ್ಮಿಂದ ರಿಯಾಕ್ಷನ್ ತಗೊಂಡೆ, ಆ ರಿಯಾಕ್ಷನ್ ಸಿಕ್ಕಿದೆ. ಮತ್ತೆ ಸಮಯ ಸಿಕ್ಕಾಗ ಮಾತಾಡೋಣ ನಾಗರಾಜ್ ಅವರೇ. ಥ್ಯಾಂಕ್ ಯು. ಚಂದ್ರಶೇಖರ್ ಅವ್ರನ್ನ ಮತ್ತೆ ನಾನು ಸಂಪರ್ಕ ಮಾಡ್ತೀನಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಚಂದ್ರಶೇಖರ್, ಗಮನಿಸ್ತಾ ಇದ್ದೀವಿ ಸಭಾಪತಿಯವರು ಈಗಾಗಲೇ ಈ ಎಲ್ಲಾ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ರು. ಬೇರೆ ವಿಡಿಯೋಗಳು ಅಥವಾ ಥರ್ಡ್ ಪರ್ಸನ್ ಮಾಡಿರುವಂತಹ ವಿಡಿಯೋಗಳು ನಮಗೆ ಸಂಬಂಧ ಇಲ್ಲ, ಅಥೆಂಟಿಕ್ ಯಾವ್ದಾಗುತ್ತೋ ಅದನ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತೆ ಯಾವೆಲ್ಲ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು? ಅಂತಿಮವಾಗಿ ಈ ಕೇಸ್ಗೆ ಬಹುತೇಕ ಕನ್ಕ್ಲೂಷನ್ ಸಿಕ್ಕಂಗೆ ಆಗ್ತಾ ಇದೆಯಾ, ಹೇಗೆ? ಶ್ರೀಪತ್, ಖಂಡಿತವಲ್ಲ. ಯಾಕಂದ್ರೆ ಸರ್ಕಾರದಿಂದ ನೇಮಕವಾಗಿರ್ತಕ್ಕಂಥ ವಿಡಿಯೋ ದಾಖಲಾಗಿರ್ತಕ್ಕಂಥದ್ದು, ಅದರಲ್ಲೂ ಅರ್ಜನ್ ಆದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ವಿಡಿಯೋ, ಆಡಿಯೋ ಅಥವಾ ಸ್ಟೆನೋಗಳು ಕೂಡ ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಸದನ ನಡೆಯುವಂತ ಸಂದರ್ಭದಲ್ಲಿ ಹೇಳಿಕೆ ಬರುವಂತ ಮತ್ತು ಯಾವೆಲ್ಲ ವಿಚಾರಗಳು ಚರ್ಚೆ ಆಗ್ತವೆ ಅವು ಮಾತ್ರ ಅಧಿಕೃತವಾಗಿ ದಾಖಲೆ ಆಗುತ್ತೆ. ಸೊ ಥರ್ಡ್ ಪರ್ಸನ್ ಯಾವುದೇ ವ್ಯಕ್ತಿ ಮಾಡೋರು ಕೂಡ ಅದು ಫೇಕ್ ಅಂತಾನೆ ಆಗುತ್ತೆ. ಜೊತೆಯಲ್ಲಿ ಸದನ ಅರ್ಜನ್ ಆದಂತ ಸಂದರ್ಭದಲ್ಲಿ ಯಾವುದೇ ವಿಡಿಯೋ ಮಾಡೋಂತಿಲ್ಲ, ಮಾಡಿದ್ರು ಕೂಡ ಅದು ಅಧಿಕೃತ ಅಲ್ಲ ಅನ್ನುವಂತ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು. ಒಂದ್ ವೇಳೆ ಆ ರೀತಿ ಏನಾದ್ರೂ ದೂರುಗಳು ದಾಖಲಾದ್ರೆ ಅವ್ರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇನ್ನು ಮಹಿಳಾ ಆಯೋಗದ ಅಧ್ಯಕ್ಷರು ಒಂದು ಪತ್ರವನ್ನ ಬರೆದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿರುವಂತ ವಿಚಾರ ಏನಿದೆ ಅದನ್ನ ತನಿಖೆ ಕೊಡಬೇಕು, ಉನ್ನತ ಮಟ್ಟದ ತನಿಖೆಯನ್ನ ಮಾಡಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡಿದ್ರು. ಸೊ ಆ ರೀತಿಯಾದಂತ ಪತ್ರ ನನಗೆ ಯಾವುದು ಕೂಡ ಬಂದಿಲ್ಲ. ಒಂದ್ ವೇಳೆ ಆ ರೀತಿಯಾದಂತ ಪತ್ರ ಏನಾದ್ರೂ ಬಂದ್ರೆ ಅದು ನಾನು ತೆಗೆದುಕೊಳ್ಳೋದಿಲ್ಲ. ಯಾಕಂತಂದ್ರೆ ಸಭಾಪತಿ ದೊಡ್ಡವರ ಅಥವಾ ಮಹಿಳಾ ಆಯೋಗದ ಅಧ್ಯಕ್ಷರು ದೊಡ್ಡವರ ಈ ರೀತಿಯಾದಂತ ಹೇಳಿಕೆಗಳು ಅಥವಾ ಈ ರೀತಿಯಾದಂತ ವಿಚಾರ ಬರಲೇಬಾರದು ಅನ್ನುವಂತ ಎಚ್ಚರಿಕೆಯ ಸಂದೇಶವನ್ನ ಈಗ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಕೊಟ್ಟಿರ್ತಕ್ಕಂಥದ್ದು. ಯಾಕಂತಂದ್ರೆ ಸದನದ ಒಳಗೆ ಸುಪ್ರೀಂ ಆಗುವಂತದ್ದು ಸಭಾಪತಿಗಳು ಮತ್ತು ಸ್ಪೀಕರ್ ಮಾತ್ರ. ಸೊ ಹೀಗಾಗಿ ಈ ರೀತಿಯಾದಂತ ಮಹಿಳಾ ಆಯೋಗದ ಅಧ್ಯಕ್ಷರು ಬರೆಯುವಂತ ಪತ್ರಗಳು ಯಾವುದು ಊರ್ಜಿತ ಅಲ್ಲ ಮತ್ತು ಅವರು ಆ ರೀತಿ ಕೇಳಲೂಬಾರದು ಅನ್ನುವಂತ ಒಂದು ಸ್ಪಷ್ಟ ಸಂದೇಶವನ್ನ ಈಗ ಸ್ಪೀಕರ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಇದನ್ನ
ಉಳಿದಂತೆ ಸಿ ಟಿ ರವಿ ಅವ್ರ ಏನು ದೂರನ್ನ ದಾಖಲಿಸುವಂತ ಪ್ರಕ್ರಿಯೆಗೆ ಮುಂದಾಗಿದ್ದಾರೆ, ಅದನ್ನು ಕೂಡ ಪರಿಶೀಲನೆ ಮಾಡ್ತೀವಿ. ಒಂದು ವೇಳೆ ನನಗೆ ಸ್ವತಃ ದೂರನ್ನ ಕೊಟ್ರೆ ಯಾವ ರೀತಿಯಾದಂತಹ ತನಿಖೆಯನ್ನ ಮಾಡ್ಬೋದು ಮತ್ತು ಏನು ಕ್ರಮವನ್ನ ತೆಗೆದುಕೊಳ್ಬಹುದು ಅನ್ನುವಂಥ ವಿಚಾರವಾಗಿ ನಾನು ಕೂಡ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತೀನಿ. ಅದರ ಮೇಲೆ ಆಕ್ಷನ್ ಅನ್ನು ತೆಗೆದುಕೊಳ್ತೀನಿ. ಅದು ಸಿ ಟಿ ರವಿ ಅವರ ಆಗಿರ್ಬೋದು ಅಥವಾ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಯಾರೇ ಬಂದು ದೂರನ್ನ ಕೊಡ್ಬೋದು, ಅದನ್ನ ನಾನು ಪರಿಶೀಲನೆ ಮಾಡಿ ಕ್ರಮವನ್ನು ತೆಗೆದುಕೊಳ್ತೀನಿ ಅನ್ನುವಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಬಸವರಾಜ ಹೊರಟ್ಟಿ ಅವರು ತಿಳಿಸಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಚಂದ್ರಶೇಖರ್. MLC ಸಿ ಟಿ ರವಿ ಬೈಗುಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೊರಟ್ಟಿ ಅವರು, ಸಭಾಪತಿ ಹೊರಟ್ಟಿ ಅವರು ಹೊಸ ಟ್ವಿಸ್ಟ್ ಅನ್ನ ಕೊಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಚ್ಯ ಪದ ಬಳಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪದ ಪ್ರಕರಣಕ್ಕೆ ಈಗ ಹೊಸ ಟ್ವಿಸ್ಟ್. ರವಿ ಬೈದಿರೋದು ಫೇಕ್ ಇರಬೇಕು ಅಂತ ಸಭಾಪತಿ ಹೊರಟ್ಟಿ ಅವರು ಹೇಳಿದ್ದಾರೆ. ಪರಿಷತ್ ಕಲಾಪದಲ್ಲಿ ರವಿ ಬೈಗುಳ ನಕಲಿ ವಿಡಿಯೋ, ಯಾರೋ ವಿಡಿಯೋ ಫೇಕ್ ಮಾಡಿರಬೇಕು ಅಂತ ಹೇಳಿ ಸಭಾಪತಿ ಹೊರಟ್ಟಿ ಅವರು ಹೇಳ್ತಾ ಇದ್ದಾರೆ. ವಿಧಾನ ಪರಿಷತ್ ಸಭಾಪತಿ ಹೊರಟ್ಟಿ ಅವರು ಇದಕ್ಕೆ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. FSLಗೆ ವಿಡಿಯೋ ತುಣುಕು ಕಳಿಸಬೇಕಾಗಿದೆ ಅಂತ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ ಬಸವರಾಜ ಹೊರಟ್ಟಿ ಅವರು. ನಮಗೆ ಮೂಲ ಏನಂದ್ರೆ ನಮ್ಮ ವಿಡಿಯೋ ಅಂದರೆ ನಮ್ಮ ವಿಧಾನ ಪರಿಷತ್ ವಿಡಿಯೋ, ಆಡಿಯೋ ಮತ್ತು ನಮ್ಮ ಇವೆಲ್ಲ ರೆಕಾರ್ಡ್ ನಮ್ಮಲ್ಲಿದ್ದರೆ ಮಾತ್ರ ನಮ್ಗೆ ಅಥೆಂಟಿಕ್. ಹೊರಗೆ ಯಾರು ಕೊಟ್ಟರು, ಮೊಬೈಲ್ ಕೊಟ್ಟರು, ಮತ್ತೊಂದನ್ನು ಕೊಟ್ಟರು ಅಂದ್ರೆ ಅದನ್ನು FSL ಕೊಟ್ಟರೆ ಕಳಿಸ್ತೀವಿ. ಆ ರಿಪೋರ್ಟ್ ಏನ್ಬಿಟ್ಟು ಆ ರಿಪೋರ್ಟ್ ಮೇಲೆ ತೀರ್ಮಾನ ಮಾಡೋದು. ಅವನು ನಮಗೆ ಸಂಬಂಧ ಇಲ್ಲ ವಿಷಯ, ಅದರ ಪರಿಶೀಲನೆ ಮಾಡಬೇಕಾಯ್ತು. ಪರಿಶೀಲನೆ ಮಾಡ್ಬೇಕಾದ್ರೆ FSL ಕಳಿಸ್ಬೇಕು. FSL ರಿಪೋರ್ಟ್ ಏನು ಬರ್ತದೆ ಅದ್ರ ಮೇಲೆ ನಮ್ಮ ಅಂದರೆ ಅದೊಂದು ಕಂಪ್ಲೇಂಟ್ ಅಂತ ಹಿಂಗಾಗಿದೆ ಅಂತ ಕೊಡ್ತಾರೆ. ಇಲ್ಲಿ ರೆಕಾರ್ಡ್ ಆಗಿಲ್ಲ, ಆಗಿಲ್ಲ, ಯಾರೋ ಫೇಕ್ ಮಾಡ್ಕೊಂಡಾರ. ನಮ್ಗೆ ಸಂಬಂಧ ಇಲ್ಲ, ನಮ್ಮಲ್ಲಿ ರೆಕಾರ್ಡ್. ನಮಗೆ ಮೂಲ ಏನಂದ್ರೆ ನಮ್ಮ ವಿಡಿಯೋ ಅಂದರೆ ನಮ್ಮ ವಿಧಾನ ಪರಿಷತ್ ವಿಡಿಯೋ, ಆಡಿಯೋ ಮತ್ತು ನಮ್ಮ ಇವೆಲ್ಲ ರೆಕಾರ್ಡ್ ನಮ್ಮಲ್ಲಿದ್ದರೆ ಮಾತ್ರ ನಮ್ಗೆ ಅಥೆಂಟಿಕ್. ಹೊರಗೆ ಯಾರು ಕೊಟ್ಟರು, ಮೊಬೈಲ್ ಕೊಟ್ಟರು, ಮತ್ತೊಂದನ್ನು ಕೊಟ್ಟರು ಅಂದ್ರೆ ಅದನ್ನು FSL ಕೊಟ್ಟರೆ ಕಳಿಸ್ತೀವಿ. ಆ ರಿಪೋರ್ಟ್ ಏನ್ಬಿಟ್ಟು ಆ ರಿಪೋರ್ಟ್ ಮೇಲೆ ತೀರ್ಮಾನ ಮಾಡೋದು. ಅವನು ನಮಗೆ ಸಂಬಂಧ ಇಲ್ಲ ವಿಷಯ, ಅದರ ಪರಿಶೀಲನೆ ಮಾಡಬೇಕಾಯ್ತು. ಪರಿಶೀಲನೆ ಮಾಡ್ಬೇಕಾದ್ರೆ FSL ಕಳಿಸ್ಬೇಕು. FSL ರಿಪೋರ್ಟ್ ಏನು ಬರ್ತದೆ ಅದ್ರ ಮೇಲೆ ನಮ್ಮ ಅಂದರೆ ಅದೊಂದು ಕಂಪ್ಲೇಂಟ್ ಅಂತ ಹಿಂಗಾಗಿದೆ ಅಂತ ಕೊಡ್ತಾರೆ. ಇಲ್ಲಿ ರೆಕಾರ್ಡ್ ಆಗಿಲ್ಲ, ಆಗಿಲ್ಲ, ಯಾರೋ ಫೇಕ್ ಮಾಡ್ಕೊಂಡಾರ. ನಮ್ಗೆ ಸಂಬಂಧ ಇಲ್ಲ, ನಮ್ಮಲ್ಲಿ ರೆಕಾರ್ಡ್. ನಮಗೆ ಮೂಲ ಏನಂದ್ರೆ ನಮ್ಮ ವಿಡಿಯೋ ಅಂದರೆ ನಮ್ಮ ವಿಧಾನ ಪರಿಷತ್ ವಿಡಿಯೋ, ಆಡಿಯೋ ಮತ್ತು ನಮ್ಮ ಇವೆಲ್ಲ ರೆಕಾರ್ಡ್ ನಮ್ಮಲ್ಲಿದ್ದರೆ ಮಾತ್ರ ನಮ್ಗೆ ಅಥೆಂಟಿಕ್. ಹೊರಗೆ ಯಾರು ಕೊಟ್ಟರು, ಮೊಬೈಲ್ ಕೊಟ್ಟರು, ಮತ್ತೊಂದನ್ನು ಕೊಟ್ಟರು ಅಂದ್ರೆ